ಏನ್ಡಲಿ ಮುಖ ಎಲ್ಲ ಹೀಗಾಗ್ಬಿಟ್ಟಿದ ನೋಡಯ್ಯ, ನಿಂಗೋಸ್ಕರ ಗಣೇಶನ ವಿಗ್ರಹ ತಂದಿದ್ದೀನಿ. ಗೃಹ ಪ್ರವೇಶನೇ ಮುಗ್ದಾಯ್ತು, ಈಗ ತಂದಿದ್ಯಲ್ಲ, ಊಟಕ್ಕೆ ಇಲ್ದಿರ ಉಪ್ಪನ್ ಕಾಯ್ತಾರ. ಆಯ್ತಪ್ಪ, ಒಂದೆರಡು ದಿನ ಲೇಟ್ ಆಗೋಯ್ತು, ಅದಕ್ಕೆ ಒಂದಷ್ಟು ದುಡ್ಡು ಇಟ್ಕೊಂಡು ಮಿಕ್ಕಿ ಕೊಡತ್ತಾನೆ. ಜಾಸ್ತಿ ಮಾತಾಡ್ತಾ ಇದ್ರೆ ನಿನ್ನೂ ಫ್ಲೂಟ್ ಇದ್ದಂಗ್ ಮಾಡ್ಬಿಡ್ತೀನಿ. ನಿಮ್ಮನ್ನ ನಂಬ್ಕೊಂಡಿದ್ದಕ್ಕೆ ನೋಡ ನನ್ನ ಪರಿಸ್ಥಿತಿ. ಅಲ್ಲಪ್ಪ, ನಿಮ್ ಮಾಲ್ ತಂದ್ಮೇಲೆ ಈಗಂದ್ರೆ ಎಲ್ಲಿ ಇಟ್ಕೊಳ್ಳೋದು? ನಿಮ್ ಮನೇಲಿ ಇಟ್ಕೋ, ಇಲ್ಲ ಬಾವಿಗೆ ಬಿಸಾಕೋ. ಅಲ್ಲಡಲಿ, ನೀವ್ ಮಾತಾಡ್ತಾರ ಸರಿನಾ ಹೇಳು. ಯೋ ಯೋ ಎಲ್ಲಯ್ಯ ಗಣೇಶ, ಅಡ್ವಾನ್ಸ್ ಮಾತ್ರ ತಗೊಂಡ್ಬಿಟ್ಟೆ, ಕೆಲ್ಸ ಆಗ್ಲಿಲ್ಲ ಅಂದ್ಮೇಲೆ ಅಡ್ವಾನ್ಸ್ ವಾಪಸ್ ಕೊಡ್ಬಾರ್ದೇನೆಯ? ವಾಪಸ್ ಕೊಡೋದು ಅಡ್ವಾನ್ಸ್ ನಲ್ಲಯ್ಯ, ಸಾಲನ. ನಾನೇನ್ ನಿನ್ನ ಹತ್ರ ಸಾಲ ಕೇಳಕ್ ಬಂದಿದ್ನ? ಯೋ, ನಾಳೆನ ಗೃಹ ಪ್ರವೇಶ ಕಣಯ್ಯ. ನಾಳೆ ತಾನೆ ನೆಮ್ಮದಿಯಾಗಿ ಹೋಗಿ ನಿದ್ದೆ ಮಾಡು. ನಾನು ಒಪ್ಸಿರೋದು ರವಿಗೆ, ಅವನು ಕೊಟ್ಟ ಮಾತು ಇಟ್ಟು ಹೆಜ್ಜೆ ಯಾವತ್ತೂ ತಪ್ಸನಲ್ಲ. ಹೆಂಗಲ್ಲ ಎಲ್ಲಯ್ಯ ಗಣೇಶ? ಗೃಹ ಪ್ರವೇಶ ಮುಗಿಯೋದ್ರೊಳಗೆ ಗಣೇಶ ನಿಮ್ ಮನೇಲಿ ಇರ್ತಾನೆ. ಇಲ್ಲ ಅಂದ್ರೆ ನೀನ್ ಹಾಸ್ಪಿಟಲ್ ಇರ್ತೀಯ. ಕಂಡಿದೀನಿ, ಹೋಗೋ. ಹೋಗ್ತೀನಿ. ಗಣೇಶ ಬಲಿಲ್ಲ ಅಂದ್ರೆ ಮತ್ತೆ ಬರ್ತೀನಿ. ಒಬ್ನೇ ಅಲ್ಲ, 4 ಜನ. ಹುಷಾರ್. ಅಯ್ಯ, ಹುಡುಗಿರ ಹತ್ರ ಆಡುವಾಗ್ಲೂ ಮೋಸ ಮಾಡೋದು ಬಿಡೋದಿಲ್ವಾ? ಅಣ್ಣ, ಆ ಗಣೇಶನ್ಗೆ ಅಡ್ವಾನ್ಸ್ ಕೊಟ್ಟಿದ್ನಲ್ಲ, ಅವನು ಬರ್ತಿದ್ದಾನೆ. ಬರ್ಲಿ ಬಿಡ ಅಣ್ಣ, ಅವನ ಜೊತೆ ಇನ್ನು 5 ಜನ ಬರ್ತಾ ಇದ್ದಾರೆ. ಇಕ್ಕೋ ಈ ನನ್ನ ಮಗನಿಗೆ. ನಡೆಯೋ ಕಾಲಿರ್ಬಾರ್ದು, ಭಿಕ್ಷೆ ಬೇಡ ಕೈ ಇರಬಾರ್ದು. ನೋಡ, ಇದು ನಮ್ಮಿಬ್ಬರ ಮಧ್ಯದಲ್ಲಿ ನಡೆಯೋ ಯುದ್ಧ. ಅಮಾಯಕರ ರಕ್ತಪಾತ ನನ್ಗಿಷ್ಟ ಇಲ್ಲ. ಏನ್ ಹಂಗ್ ದೂರ ಕೊಟ್ಕೊಂಡು ನಡ್ತೀಯ? ಕಣ್ಣುಗಳಿಗಿತ್ತು ಗುಲಾಬ್ ಜಾಮೂನ್ ಮಾಡ್ಕೊಂಡು ತಿನ್ಬಿಟ್ಟೇನು? ಮೀಸೆ ಬೇರೆ ಕೇಡು. ನನ್ ಮಕ್ಕಳು ಓಡಾಬಿಟ್ರಲ್ಲ. ಹೌದು, ತಮಾಷೆಗೆ ಹೊಡ್ದ ಇಲ್ಲ ಸೀರಿಯಸ್ ಆಗಿ ಹೊಡ್ದ? ಸೀರಿಯಸ್ ಆಗಿ ಹೊಡೆದೆ. ನಾನೆಲ್ಲೋ ತಮಾಷೆಗೆ ಅನ್ಕೊಂಡೆ. ಯಾಕೆ ಅಂದ್ರೆ ತಮಾಷೆ ಅಂದ್ರೆ ನನ್ಗೆ ಎಲರ್ಜಿ. ನಮಸ್ಕಾರ. ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಏನ್ ಕಾಫಿ ಕೊಡ್ಲ ಅಂತ ಕೋಪಾನ? ಏನ್ ಗುರು, ದಿನ ಅಷ್ಟೊಂದು ಗಲಾಟೆ ಮಾಡ್ತಾ ಇದ್ದೀವಿ ಹುಡುಗರು, ಇವತ್ತು ಇಷ್ಟೊಂದು ಸೈಲೆಂಟ್ ಆಗಿದಾರಲ್ಲ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಇವತ್ತು ನಿಮ್ಮನ್ನ ಬಿಡುಗಡೆ ಮಾಡ್ತಾ ಇದೀವಿ. ನಮ್ಮ ಮಮ್ಮಿ ಡ್ಯಾಡಿ ಇವತ್ತು ಬರ್ತಾ ಇದ್ದಾರೆ. ಏನಿದು, ಬಾಗಲ್ ತೆಗೆದ ತಕ್ಷಣ ಓಡ್ ಹೋಗ್ತೀರಾ ಅನ್ಕೊಂಡೆ, ಇನ್ನೂ ಇಲ್ಲೇ ಇದ್ದೀರಾ? ನಡಿ ಗುರು, ಡೆಲ್ಲಿ ಕಾಯ್ತಾ ಇರ್ತಾನೆ, ಹೋಗೋಣ. ಅಂಕಲ್, ನೀವು ನಮ್ಮನ್ನೆಲ್ಲ ಬಿಟ್ಟೋಗ್ತಾ ಇದ್ದೀರಾ? ನೀವೆಲ್ಲ ಚೆನ್ನಾಗಿ ಓದಿ ಮುಂದಕ್ಕೆ ಬರಬೇಕು, ಒಳ್ಳೆ ಹೆಸರು ಸಂಪಾದನೆ ಮಾಡಬೇಕು, ಆಯ್ತಾ? ಬರ್ತೀನಿ. 1 ನಿಮಿಷ. ತಗೊಳ್ಳಿ ಇದನ್ನ. ಯಾಕೆ? ಈ ಪುಸ್ತಕ ನೋಡಿದಾಗ್ಲೆಲ್ಲ ಒಂದು ಜ್ಞಾಪಕಕ್ಕೆ ಬರ್ಬೇಕು. ಏನ್ ಗೊತ್ತಾ, ನಿಮ್ ಹಾಗೆ ಕಳ್ತನ ಮಾಡ್ತಿದ್ ವಾಲ್ಮೀಕಿನೇ ರಾಮಾಯಣ ಬರ್ತಿದ್ದು. ಯಾರಿಗೊತ್ತು, ನಾಳೆ ನೀವು ವಾಲ್ಮೀಕಿ ತರಾನೇ ಆಗ್ಬಹುದು. ಮನುಷ್ಯನ ಜೀವನದಲ್ಲಿ ಬದಲಾವಣೆ ಅನ್ನೋದು ಯಾವಾಗ ಯಾರ ಮೂಲಕ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ನೀವು ಬದಲಾದ್ರೆ ಸಂತೋಷ ಪಡೋರಲ್ಲಿ ಮೊದಲನೇ ವ್ಯಕ್ತಿ ನಾನೇ. ನಿಮ್ ದೇಹದ ಭಾಗನೇ ದಾನ ಮಾಡಿರೋ ನಿಮ್ಗೆ ನಿಮ್ದಲ್ದೇ ಇರೋ ವಸ್ತುನ ಕದಿಯುವಂತ ಕೆಟ್ಟ ಬುದ್ಧಿ ಯಾಕೆ ಬಂತು ಅಂತ ನಂಗೆ ಗೊತ್ತಿಲ್ಲ.
ಕೆಲ್ಸದಿಂದ ನಿಮ್ಗೆ ಸಂತೋಷ ಆದ್ರೆ ದುಃಖ ಪಡೋದು 10 ಜನ. ಒಬ್ಬನ್ ಸುಖಕ್ಕೋಸ್ಕರ 10 ಜನ ಕಷ್ಟಪಡೋದಕ್ಕಿಂತ 10 ಜನದ ಸುಖಕ್ಕೋಸ್ಕರ ಒಬ್ಬ ಕಷ್ಟಪಡೋದು, ಅವ್ರ ಸಂತೋಷನ ನಮ್ ಸಂತೋಷ ಅಂತ ತಿಳ್ಕೊಳ್ಳೋದು ಮನುಷ್ಯನ ದೊಡ್ಡ ಗುಣ ಅಲ್ವಾ? ಹಾಗೇನೆ ನಿಮ್ ಜೀವನದಲ್ಲಿ ನಡೆಯೋ ಘಟನೆಗಳನ್ನ ಒಂದು ಪುಸ್ತಕದಲ್ಲಿ ಬರೆಯೋ ಅಭ್ಯಾಸ ಮಾಡ್ಕೊಳ್ಳಿ. ಟೈಮ್ ಸಿಕ್ಕಾಗ ಅದನ್ನ ಓದಿ. ಆಗ ನಿಮಗ್ ನೀವ್ ಮಾಡಿರೋ ತಪ್ಪು ತಿಳಿಯತ್ತೆ, ಮಾಡ್ಬೇಕಾಗಿರೋ ಒಳ್ಳೆ ಕೆಲ್ಸದ ಕಡೆನ ಗಮನ ಹರಿಯತ್ತೆ. ತಗೊಳ್ಳಿ. ಬರ್ತೀನಿ. ಆಯ್ತು. ಜಯಮ್ಮ, ಡೆಲ್ಲಿ ಏನಾದ್ರೂ ಈ ಕಡೆ ಬಂದಿದ್ನಾ? ಡೆಲ್ಲಿನಾ? ಹಾ. ಗಿಲ್ಲಿ ತರ ಹೊಡೆದು ಊರಾಚೆ ಬಿಸಾಕವ್ರೆ. ಹೋಗ್ ನೋಡು. ಡೆಲ್ಲಿ, ಏನ್ ಡೆಲ್ಲಿ ಮುಖ ಎಲ್ಲ ಹೀಗಾಗ್ಬಿಟ್ಟಿದ? ನೋಡಯ್ಯ, ನಿಂಗೋಸ್ಕರ ಗಣೇಶನ ವಿಗ್ರಹ ತಂದಿದ್ದೀನಿ. ಗೃಹ ಪ್ರವೇಶನೇ ಮುಗ್ದಾಯ್ತು, ಈಗ ತಂದಿದ್ಯಲ್ಲ, ಊಟಕ್ಕೆ ಇಲ್ದಿರ ಉಪ್ಪನ್ ಕಾಯ್ತಾರ? ಆಯ್ತಪ್ಪ, ಒಂದೆರಡು ದಿನ ಲೇಟ್ ಆಗೋಯ್ತು, ಅದಕ್ಕೆ ಒಂದಷ್ಟು ದುಡ್ಡು ಇಟ್ಕೊಂಡು ಮಿಕ್ಕಿ ಕೊಡತ್ತಾನೆ. ಏಯ್, ಜಾಸ್ತಿ ಮಾತಾಡ್ತಾ ಇದ್ರೆ ನಿನ್ನೂ ಫ್ಲೂಟ್ ಇದ್ದಂಗ್ ಮಾಡ್ಬಿಡ್ತೀನಿ. ನಿಮ್ಮನ್ನ ನಂಬ್ಕೊಂಡಿದ್ದಕ್ಕೆ ನೋಡ ನನ್ನ ಪರಿಸ್ಥಿತಿ. ಅಲ್ಲಪ್ಪ, ನಿಮ್ ಮಾಲ್ ತಂದ್ಮೇಲೆ ಈಗಂದ್ರೆ ಎಲ್ಲಿ ಇಟ್ಕೊಳ್ಳೋದು? ನಿಮ್ ಮನೇಲಿ ಇಟ್ಕೋ, ಇಲ್ಲ ಬಾವಿಗೆ ಬಿಸಾಕೋ. ಅಲ್ಲ ಡೆಲ್ಲಿ, ನೀವ್ ಮಾತಾಡ್ತಾರ ಸರಿನಾ ಹೇಳು? ಯಾವಾಗಲ್ಲ ಅಯ್ಯಪ್ಪ, ನೋಡು ರಾಜನ್ ತರ ಇದ್ದೆ, ತಿರುಪೆ ಎತ್ತವನಂಗ್ ಮಾಡ್ಬಿಟ್ರಲ್ಲ ನನ್ ಮಕ್ಕಳ್ರ. ಅಲ್ಲಪ್ಪ ಡೆಲ್ಲಿ, ನೀನ್ ಹಿಂಗ್ ಯಾವಾಗಲ್ಲ ಅನ್ಕೊಂಡು ಗಿಲ್ಲಿ. ಅಮ್ಮ, ಅಯ್ಯ, ಅಮ್ಮ, ಅಯ್ಯ. ವರ್ಷಿಣಿ, ಪೊಲೀಸ್ ಸ್ಟೇಷನ್ ನಂಬರ್ ಏನು? ಗುರು, ಕೊನೆಗೂ ಆ ಡೆಲ್ಲಿ ಮಗ ನಮಗ್ ಮೋಸ ಮಾಡೇ ಬಿಟ್ಟ ಗುರು. ಅವನ್ಗೆ ಗಣೇಶನ ವಿಗ್ರಹ ಬೇಡವಂತೆ. ಏನು ಒಬ್ನೇ ನಗ್ತಾ ಇದ್ಯಾ? ಅವಳೇ ನೆನ್ಸ್ಕೊತಿದ್ದೆ. ಯಾರು? ನಮ್ಮನ್ನ ಮನೇಲಿ ಕೂಡ ಹಾಕಿದ್ಲಲ್ಲ ಆ ಕಿಲಾಡಿ. ಅವಳು ಕಿಲಾಡಿ ಆದ್ರೆ ನಾನು ಜಗತ್ ಕಿಲಾಡಿ. ಅಯ್ಯೋ, ಇದನ್ ಯಾಕೋ ತಂದೆ? ಮತ್ತೆ ಆ ಕೆಟ್ಟೋಗಿರೋ ಫೋನ್ ಇಟ್ಕೊಂಡು ನಮ್ಮನ್ನ ಅಷ್ಟೊಂದು ಆಟ ಆಡ್ಸ್ಬಿಟ್ಲಲ್ಲ ಗುರು, ಅದಕ್ಕೆ ಎತ್ಕೊಂಬಂದೆ. ಪಾಪ ಇದೆಲ್ಲ ಏನ್ ಇಟ್ಟಿದ್ದಾಳೆ ಏನೋ. ಇನ್ನೇನ್ ಇಟ್ಟಿರ್ತಾಳೆ ಗುರು? ಬಿಂದಿ, ಲಿಫ್ಟಿಕ್ಕು, ಒಂದ್ ಹಳೆ ಡೈರಿ, ದುಡ್ಡಂತೂ ಏನಿಲ್ಲ ಗುರು. ಹೊಟ್ಟೆ ಹಸಿತಾ ಇದೆ, ತಿನ್ನಕ್ಕಿನ್ನ ತಗೊಂಬ ಹೋಗು. ತರ್ತೇನೆ ಬಿಡು ಗುರು. ಏನಯ್ಯ ರವಿ, ಸ್ವಿಮ್ಮಿಂಗ್ ಪೂಲು ಫ್ಲಾಟು ಅಂತಲ್ಲ ಸುಳ್ಳು ಹೇಳಿ ಆರಾಮಾಗಿ ಬಿಡ್ಬೇಕು ಅಂತಿದ್ಯಾ? ಅದನ್ನೇ ಯೋಚನೆ ಮಾಡ್ತಿದ್ದೆ ಸರ್. ನೀನ್ ಯೋಚನೆ ಮಾಡು ಬಿಡು, ನನ್ಗೆ ಈಗ್ಲೇ ಬಾಡಿಗೆ ಬೇಕು. ಈಗ ಇದ್ದಕ್ಕಿದ್ದಂಗೆ ಕೇಳಿದ್ರಂಗೆ? ನಿನಗೆ ಫೋನ್ ಮಾಡಿ ಲೆಟರ್ ಬರ್ದು ಆಮೇಲೆ ಬಾಡಿಗೆ ಕೇಳಕ್ ಬರ್ತೀನಿ. ಏಯ್, ಇನ್2 ದಿವಸದಲ್ಲಿ ಬಾಡಿಗೆ ಬಂದ್ಬಿಡ್ಬೇಕು, ಇಲ್ಲ ಅಂದ್ರೆ ಮನೆ ಸಾಮಾನೆಲ್ಲ ತೆಗೆದು ಆಚೆಗೆಸ್ಬಿಡ್ತೀನಿ.